ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಹಿನ್ನೆಲೆ ಯಾದಗಿರಿ ಹೋಟೆಲ್ನಲ್ಲಿ ಹೆಚ್ಚಿದಂತ ಆಹಾರಗಳ ದರ. ಶ್ರೀ ಸಾಯಿ ಹೋಟೆಲ್ನಲ್ಲಿ ಆಹಾರ ವಸ್ತುಗಳ ದರ ಏರಿಕೆ ಆಗ್ಬಿಟ್ಟಿದೆ. ದೋಸೆ, ಪೂರಿ, ಇಡ್ಲಿ ಸೇರಿದಂತೆ ಎಲ್ಲಾ ತಿಂಡಿಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ. ಆಲ್ರೆಡಿ ಈಗ ಯಾದಗಿರಿಯಲ್ಲಿ ತಿಂಡಿ ತಿನಿಸುಗಳ ಬೆಲೆ ಹೆಚ್ಚಾಗಿದೆ. ಹೋಟೆಲ್ನಲ್ಲಿ ಈಗಾಗಲೇ ತಿಂಡಿ ಊಟದ ದರವನ್ನ ಹೆಚ್ಚಳ ಮಾಡಿದ್ದಾರೆ. ಶ್ರೀ ಸಾಯಿ ಹೋಟೆಲ್ನಲ್ಲಿ ಆಹಾರ ವಸ್ತುಗಳ ದರ ಏರಿಕೆ ಕಂಡು ಬಂದಿದೆ. ದೋಸೆ, ಪೂರಿ, ಇಡ್ಲಿ ಸೇರಿದಂತೆ ಎಲ್ಲಾ ತಿಂಡಿಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಏರಿಕೆಯಿಂದ ಇದರ ಬಿಸಿ ಈಗ ಜನಸಾಮಾನ್ಯರಿಗೆ ಕೂಡ ತಟ್ಟಿದೆ ಅಂತ ಹೇಳ್ಬಹುದು. ಈಗಲೇ ದೇಶದಲ್ಲಿ ಪದೇ ಪದೇ ಗೃಹ ಬಳಕೆ ಅದೇ ರೀತಿಯಾಗಿ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಕೂಡ ಹೆಚ್ಚಳ ಆಗುತ್ತಿರುವ ಪರಿಣಾಮವಾಗಿ ಈಗ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಏರಿಕೆ ಕಂಡ ಹಿನ್ನೆಲೆಯಲ್ಲಿ ಇದು ಹೋಟೆಲ್ ಉದ್ಯಮದಲ್ಲಿ ಏನಂತಂದ್ರೆ ಹೋಟೆಲ್ ನಲ್ಲಿ ತಯಾರು ಮಾಡುವಂತ ಅಡಿಗೆ ದರ ಇಲ್ಲಿ ಏನಂತಂದ್ರೆ ದೋಸೆ ಆಗಿರ್ಬೋದು, ಇಡ್ಲಿ ಹಾಗೂ ಇನ್ನಿತರ ಉಪಹಾರದಲ್ಲಿ ಕೂಡ ಇದರ ಅಡಿಗೆ ಆಹಾರದಲ್ಲಿ ಕೂಡ ಈಗಲೇ ದರ ಕೂಡ ಏರಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಯಾದಗಿರಿಯ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತ ಶ್ರೀ ಸಾಯಿ ಹೋಟೆಲ್ ಅಲ್ಲಿ ದೃಶ್ಯಗಳನ್ನು ಕೂಡ ನೋಡಬಹುದು. ಈಗಲೇ ದೇಶದಲ್ಲಿ ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಮಾಡಿದ ಪರಿಣಾಮವಾಗಿ ಇದು ಏನಂತಂದ್ರೆ ಹೋಟೆಲ್ ನವರಿಗೆ ಕೂಡ ಇದರ ಬಿಸಿ ತಟ್ಟಿದೆ. ಪ್ರಮುಖವಾಗಿ ಗ್ಯಾಸ್ ದರ ಏರಿಕೆ ಮಾಡಿದ ಪರಿಣಾಮವಾಗಿ ಹೋಟೆಲ್ ಮಾಲೀಕರು ಕೂಡ ಕೆಲ ಉಪಹಾರದ ಐಟಮ್ ನಲ್ಲಿ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಏನಂತಂದ್ರೆ ದೋಸೆ, ಇಡ್ಲಿ ಅದೇ ರೀತಿಯಾಗಿ ಇನ್ನಿತರ ಆಹಾರ ವಸ್ತುಗಳ ಮೇಲೆ ದರ ಕೂಡ ಏರಿಕೆ ಮಾಡಿದರೆ ಇದರ ಪರಿಣಾಮವಾಗಿ ಇದರ ಬಿಸಿ ಕೂಡ ಈಗ ಗ್ರಾಹಕರಿಗೆ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಅಂತಾರೆ ಪದೇ ಪದೇ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಹೆಚ್ಚಳ ಮಾಡುತ್ತಿರುವ ಪರಿಣಾಮವಾಗಿ ಏನಂತಂದ್ರೆ ಇದು ಗ್ರಾಹಕರಿಗೆ ಆರ್ಥಿಕ ಹೊಡೆತ ಆಗ್ತದೆ. ಯಾಕಂತಂದ್ರೆ ಈಗಲೇ ಗ್ರಾಹಕರಿಗೆ ಕಡಿಮೆ ದರಕ್ಕೆ ಏನು ಉಪಹಾರ ಮಾಡಲು ಬಂದವರಿಗೆ ಈಗ ಅವರಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಏರಿಕೆಯಿಂದ ಅವರಿಗೆ ಶಾಕ್ ಕೂಡ ತರ್ತಾ ಇದೆ. ಅದೇ ರೀತಿ ಹೋಟೆಲ್ ಮ್ಯಾನೇಜರ್ ಕೂಡ ಇದ್ದಾರೆ. ಈಗ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆಗಿದೆ. ನೀವು ಯಾವ್ದಾದ್ರು ಉಪಹಾರದಲ್ಲಿ ಐಟಮ್ ನಲ್ಲಿ ದರ ಹೆಚ್ಚಿಗೆ ಮಾಡ್ರಿ? ದೋಸೆ ಮತ್ತೆ ಇಡ್ಲಿ ಎರಡಕ್ಕೂ ಹೆಚ್ಚು ಬಿಡ್ಬೇಕು. ಮೊದಲು ಎಷ್ಟಿತ್ತು ಕಮರ್ಷಿಯಲ್ ಸಿಲಿಂಡರ್, ಈಗ ಎಷ್ಟಾಗಿದೆ? ಮೊದಲು 2200 ಇತ್ತು, ಈಗ 3200 ಚಿಲ್ಲರೆ ಆಗಿದೆ. ಹೆಚ್ಚಿಗೆ 1000 ರೂಪಾಯಿ ಜಂಪ್ ಆಗಿದೆ. ಇದರಿಂದ ನಿಮಗೆ ಏನು ಅಂದ್ರೆ ರೆಗ್ಯುಲರ್ ಸಿಗ್ಲತ್ತವ ಅಥವಾ ಇನ್ನ ಹೆಚ್ಚಿಗೆ ಉಳ್ಕಿಯೋ ಐಟಮ್ ನಲ್ಲಿ ರೇಟ್ ಹೆಚ್ಚಿಗೆ ಮಾಡ್ತೀರ? ಇಲ್ಲ, ಬೇರೆ ಮತ್ತೆ ಜಾಸ್ತಿ ಆದ್ರೆ ಮತ್ತೆ ಮಾಡ್ಲೇಬೇಕಾಗುತ್ತೆ, ನಮ್ಗೆ ಬೇರೆ ದಾರಿ ಇಲ್ಲ. ರೇಟ್ ಹೆಚ್ಚಿಗೆ ಮಾಡೋದನ್ನ ಜನರ ರೆಸ್ಪಾನ್ಸ್? ಜನರು ಪಾಪ ಅನಿವಾರ್ಯ ಅವ್ರಿಗೆ ಈಗ ಇದು ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಬೇರೆ ರೇಟ್ ಹೋಗೋದು ಈಗ ಅನಿವಾರ್ಯ, ಗೊತ್ತಿಲ್ಲ. ಈಗ ಗೊತ್ತಾದ್ಮೇಲೆ ಮತ್ತೆ ಅವ್ರೇನ್ ಮಾಡ್ತಾರೆ ಗೊತ್ತು. ಇದು ಇಲ್ಲಿನ ಗ್ರಾಹಕರು ಕೂಡ ಈಗಲೇ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಹೆಚ್ಚಳದಿಂದ ಇದು ಜನಸಾಮಾನ್ಯರು ಕೂಡ ಆರ್ಥಿಕ ಹೊರೆ ಆಗಲಿದೆ ಎಂಬ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ನಾಗಪ್ಪ ಮಲ್ಲಿಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಈಗ ಮತ್ತೆ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಏರಿಕೆ